ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ಇದು ಮಾಸ ಭವಿಷ್ಯ, ಇದು ವರ್ಷ ಭವಿಷ್ಯ. ಈ ವರ್ಷ ಭವಿಷ್ಯದಲ್ಲಿ ಕರ್ಕಾಟಕ ರಾಶಿಯವರಿಗೆ ಅನುಕೂಲಕರವಾದಂತಹ ವಾತಾವರಣಗಳು ಇದೆಯಾ ಅಂತ ನೋಡೋಕೆ ಹೋದಾಗ ನೋಡಿ, ಕರ್ಕಾಟಕ ರಾಶಿಯವರಿಗೆ ಜನ್ಮದಲ್ಲಿ ಚಂದ್ರ ಬಂದು ಕೂತ್ಕೊಳ್ತಾರೆ. ಆರಂಭದಲ್ಲಿ ಜನವರಿಯಲ್ಲಿಯೇ ಜನ್ಮದಲ್ಲಿ ಚಂದ್ರ, ಸ್ವಕ್ಷೇತ್ರಾಧಿಪತಿ ಚಂದ್ರ ಜನ್ಮದಲ್ಲಿ ಬಂದಾಗ ಮನಸ್ಸು ಬಹಳ ನಿರಾಳತೆಯಿಂದ ಕೂಡಿರುತ್ತೆ, ಮನಸ್ಸು ಬಹಳ ಶಾಂತವಾಗಿರುತ್ತೆ. ಕೈ ಹಾಕಿದ ಕೆಲಸಗಳಲ್ಲಿ ಪ್ರಗತಿಯನ್ನು ಕಾಣುವಂಥ ಸುಯೋಗಗಳು ನಿಮಗೆ ಕೂಡಿ ಬರುತ್ತೆ. ಆದರೆ ದ್ವಾದಶ ಸ್ಥಾನದಲ್ಲಿರುವಂತಹ 12ನೇ ಮನೆಯಲ್ಲಿರುವಂಥ ಗುರುವಿನ ದೋಷ ಕಾಡ್ತಲೇ ಇರುತ್ತೆ. ನಂತರದಲ್ಲಿ ಜನ್ಮಕ್ಕೆ ಬಂದು ತಿರುಗಾ ಕೂತ್ಕೊಳ್ತಾರೆ. ಆದರೆ ಗುರುವಿನ ಬಲ ಇಲ್ಲದೆ ಇರುವಂತಹ ರಾಶಿ ಕರ್ಕಾಟಕ ರಾಶಿ. ಆದರೆ ಶನಿ ಯೋಗ ಉತ್ತಮವಾದಂಥ ಫಲವನ್ನು ತಂದುಕೊಡುತ್ತೆ. ಕುಟುಂಬದಿಂದ ಸಹಕಾರ ಸಹಯೋಗ, ತಂದೆ ಸೋದರರಿಂದ ಬಹಳ ನಿಮಗೆ ಸಹಕಾರ ಸಹಯೋಗ ಸಿಗುತ್ತೆ. ಪಿತೃರಾಜ್ಯದ ಸತ್ತುಗಳಲ್ಲಿ ಲಾಭದಾಯಕವಾಗಿರುತ್ತೆ. ಅಣ್ಣ ತಮ್ಮಂದಿರ ವ್ಯವಹಾರದಲ್ಲಿ ನಿಮಗೆ ಪ್ರಗತಿಯನ್ನು ಕಾಣ್ತೀರಿ. ಕರ್ಕಾಟಕ ರಾಶಿಯವರಿಗೆ ಒಂದು ರೀತಿಯಾದಂತಹ ಕುಟುಂಬದ ಸಹಕಾರ ಸಹಯೋಗ ತುಂಬ ಚೆನ್ನಾಗಿರುತ್ತೆ. ಸಪ್ತಮ ದೃಷ್ಟಿ, ನಿಮಗೆ ಸಪ್ತಮ ದೃಷ್ಟಿ ಒಳ್ಳೆಯದಿಲ್ಲ, ಕೆಟ್ಟ ಕೆಟ್ಟ ದೃಷ್ಟಿಗಳು ನಿಮ್ಮ ಮೇಲೆ ಬೀಳುತ್ತೆ. ಅಂದರೆ ಆರೋಗ್ಯ ದೃಷ್ಟಿಯಲ್ಲಿ ಅನುಕೂಲಕರವಾಗಿರೋದಿಲ್ಲ, ಜೊತೆಯಲ್ಲಿ ವ್ಯವಹಾರದಲ್ಲಿ ಅನುಕೂಲಕರವಾಗಿರೋದಿಲ್ಲ. ಬಿಸ್ನೆಸ್ಸಲ್ಲಿ ಒಂದು ರೀತಿಯಾದಂಥ ಮಧ್ಯಮವಾದಂಥ ಬಿಸ್ನೆಸ್ ಆಗ್ತಾ ಇರುತ್ತೆ. ಶುಕ್ರ ದೃಷ್ಟಿಯೂ ಸಹ ನಿಮ್ಮ ಮೇಲೆ ಬೀಳುತ್ತೆ. ಶುಕ್ರನ ದೃಷ್ಟಿ ಕರ್ಕಾಟಕ ರಾಶಿ ಮೇಲೆ ಇರೋದ್ರಿಂದ ಪ್ರೇಮ ವಿವಾಹಕ್ಕೆ ಸಿಲುಕ್ತೀರಿ, ಮೋಸ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ. ಪ್ರೇಮ ವಿವಾಹಗಳು, ಇನ್ನೊಂದು ಮತ್ತೊಂದು ಮಗದೊಂದು ಏನಾದರೂ ಅಟ್ರಾಕ್ಷನ್ ಅಂತ ಹೇಳ್ತಿರ್ತೀವಲ್ಲ, ನಾವು ಅದಕ್ಕೇನಾದರೂ ಗುರಿ ಆದರೆ ತುಂಬ ದೊಡ್ಡ ಮಟ್ಟದ ನಷ್ಟಗಳನ್ನು ಅನುಭವಿಸುವಂಥದ್ದು ಕರ್ಕಾಟಕ ರಾಶಿಯವರಿಗಿರುತ್ತೆ. ಎಚ್ಚರಿಕೆಯನ್ನು ವಹಿಸಿ. ಪ್ರೇಮ ವಿವಾಹಗಳು ನಿಮಗೆ ಈ ವರ್ಷದಲ್ಲಿ ಅನುಕೂಲಕರವನ್ನು ಮಾಡಿಕೊಡೋದಿಲ್ಲ. ತೊಂದರೆ ತಾಪತ್ರಗಳನ್ನು, ಸಮಸ್ಯೆಗಳನ್ನು ಮತ್ತು ಪಶ್ಚಾತ್ತಾಪವನ್ನು ತಂದೊಡ್ಡುತ್ತೆ. ಎಚ್ಚರಿಕೆಯನ್ನು ವಹಿಸಿ ಕರ್ಕಾಟಕ ರಾಶಿಯವರು. ಜೊತೆಯಲ್ಲಿ ಎಷ್ಟೇ ಹಣಕಾಸು ಇಟ್ಟಿದ್ರೂ ಸಹ ಅನಾರೋಗ್ಯದಿಂದ ಮತ್ತು ಕುಟುಂಬದ ಸಣ್ಣ ಸಣ್ಣ ತೊಂದರೆಗಳಿಗೆ ಹಣಕಾಸಿನ ದುಂದು ವೆಚ್ಚಗಳಾಗುವಂಥ ಸಾಧ್ಯತೆಗಳು ಕರ್ಕಾಟಕ ರಾಶಿಯಾಗಿರುತ್ತೆ. ಜೊತೆಯಲ್ಲಿ ನಿಮ್ಮ ಉತ್ತಮವಾದಂಥ ನಡವಳಿಕೆಯನ್ನು ಹಾಳು ಮಾಡುವಂತಹ ಜನಗಳು ಪ್ರಯತ್ನವನ್ನು ಮಾಡ್ತಿರ್ತಾರೆ. ಕರ್ಕಾಟಕ ರಾಶಿಯವರು ಅದರ ಬಗ್ಗೆಯೂ ಸಹ ನೀವು ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ಕರ್ಕಾಟಕ ರಾಶಿಯವರಿಗೆ ಶನಿ ಮಾತ್ರ ಯೋಗದಲ್ಲಿದ್ದರೆ ಮಿಕ್ಕಿದ ಗ್ರಹಗಳೆಲ್ಲವೂ ಸಹ ನಿಮಗೆ ದೋಷದಲ್ಲಿ ಇರುತ್ತೆ. ಶನಿ ಬಹಳ ಅನುಕೂಲವನ್ನು ಮಾಡಿಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಆದರೆ ಮಿಕ್ಕಿದ ಗ್ರಹಗಳೆಲ್ಲವೂ ಸಹ ನಿಮ್ಮ ವಿರುದ್ಧವಾಗಿರುವಂಥದ್ದರಿಂದ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಬೇಕಾಗ್ತದೆ. ನಿಮ್ಮ ರಾಶ್ಯಾಧಿಪತಿ ಬಂದು ಚಂದ್ರನಾಗಿರ್ತಾನೆ. ಚಂದ್ರನ ಪ್ರಾರ್ಥನೆಗಳನ್ನೇ ಮಾಡ್ಕೊಳ್ಳಿ. ಶಿವನ ದೇವಸ್ಥಾನಕ್ಕೆ ಹೋಗಿ ರುದ್ರಾಭಿಷೇಕವನ್ನು ಅಥವಾ ಮೃತ್ಯುಂಜಯ ಹೋಮವನ್ನು ಜಪವನ್ನು ಮಾಡಿಸ್ಕೊಳ್ಳಿ. ಅನುಕೂಲಕರವಾದಂಥ ದಿನಗಳು ಖಂಡಿತವಾಗಿ ನಿಮಗೆ ಮುಂದಿನ ದಿನಗಳಲ್ಲಂತೂ ಖಂಡಿತವಾಗಿ ಸಿಗುತ್ತೆ.